ಚಂದನಂಗೆ ಹರಿ ಹೇಳ್ತಾಳೆ, ನಿಧಾನಕ್ಕೆ ತಿನ್ನಿ, ಊಟ ಮಾಡುವಾಗೆಲ್ಲ ಸಿಟ್ಟು ಮಾಡ್ಕೋಬಾರ್ದು ಅಂತಾಳೆ. ಅಷ್ಟೊತ್ತಿಗಳು ಇಹಿ ಅಂತ ನಗಾಡ್ತಾಳೆ. ಆವಾಗ ಹರಿಗೆ ನಗು ಬಂದು ನೆತ್ತಿಗೆ ಹೋಗುತ್ತೆ. ಚಂದನನೇ ನೀರು ಕೊಡ್ತಾಳೆ. ಹರಿ ಮನಸ್ಸಲ್ಲಿ ಹೇಳ್ತಾನೆ, ತಿಂದು ಚೆನ್ನಾಗಿ ಮಲಗಿದ್ರೆ ಆಯಿತು, ಅಷ್ಟೊತ್ತಿಗೆ ಇವತ್ತಿನ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗುತ್ತೆ ಅಂತ. ಮತ್ತೆ ಇನ್ನೊಂದು ಸಲ ಹರಿ ಊಟ ಹಾಕ್ಕೊಳ್ತಾನೆ. ಆವಾಗ ಚಂದನ ಹೇಳ್ತಾಳೆ, ಅಲ್ಲ ಕಣ್ರಿ, ನಾನು 2 ಸಲ ಹಾಕೊಂಡು ಖಾಲಿ ಆಯಿತು, ನಿಮ್ದು 1 ಸಲನೂ ಆಗಲಿಲ್ವಲ್ಲ ಅಂತ ಕೇಳ್ತಾಳೆ. ಆವಾಗ ಹರಿ ಇದ್ದವನು, ಊಟ ಮಾಡುವಾಗ ಮಲಗುವಾಗ ನೆಮ್ಮದಿಯಾಗಿ ಮಲಗಬೇಕು ಮೇಡಮ್ ಅಂತ ಹೇಳ್ತಾನೆ. ಹರಿ ಬೇಕು ಅಂತಲೇ ಬಡಿಸ್ಕೊಂಡು ಊಟ ಮಾಡ್ತಾನೆ ಇರ್ತಾನೆ. 2 ಗಂಟೆ ಊಟ ಮಾಡ್ತಾನೆ. ಆವಾಗ ಚಂದನ ಕೇಳ್ತಾಳೆ, ಅಲ್ಲ ಕಣ್ರಿ, ಮದುವೆ ಮನೇಲಿರೋಷ್ಟು ಊಟ ನೀವೇ ಮಾಡಿದ್ರಲ್ಲ, 2 ಗಂಟೆ ಮಾಡಿದ್ರಲ್ವ ಅಂತ. ಆವಾಗ 1 ಹೊತ್ತು ಸಲ ಮಾಡಿದ್ರು ನೆಮ್ಮದಿಯಾಗಿ ಮಾಡಬೇಕು ಮೇಡಮ್ ಅಂತ ಹರಿ ಹೇಳ್ತಾನೆ. ಮೇಡಮ್, ನಿಮಗೇನಾದ್ರು ನಿದ್ದೆ ಬರ್ತಿದೆಯಾ ಅಂತ ಕೇಳ್ತಾನೆ. ಆವಾಗ ಚಂದನ, ಇಲ್ಲ, ನೀವೀಗೇನು ನನ್ನನ್ನು ಕರ್ಕೊಂಡೋಗಿ ಬಿಡ್ತೀರಾ ಇಲ್ವಾ, ಇಲ್ಲಾಂದರೆ ನಾನೇ ನನ್ನ ದಾರಿ ನೋಡ್ಕೊಳ್ತೀನಿ, ನಾನು ಹೋಗೋದಕ್ಕಿಂತ ಮುಂಚೆ ನಿಮ್ಮ ಮನೆಯವ್ರಿಗೆ ಸತ್ಯ ಹೇಳೇ ಹೋಗ್ತೀನಿ ಅಂತ ಹೇಳ್ತಾಳೆ. ಬೇಡ ಬೇಡ ಮೇಡಮ್, ಹಂಗೆ ಮಾಡಬೇಡಿ ಅಂತ ಹರಿ ಹೇಳ್ತಾನೆ. ಹಾಗಾದರೆ ನೀವೇ ನನ್ನನ್ನು ಬಿಡಿ ಅಂತ ಹೇಳ್ತಾಳೆ. ಸರಿ, ಇನ್ನೇನು ಹೊರಡೋಣ ಅಂದಾಗ, ಸರಿ ನಾನು ಪಾತ್ರೆನೆಲ್ಲ ಇಡ್ತೀನಿ ಅಂತ ಹೇಳ್ತಾನೆ. ಹರಿ ಒಂದೊಂದೇ ಪಾತ್ರೆನ ಎತ್ತಿಡ್ತಿರ್ತಾನೆ. ಅವಾಗ ಚಂದನ ಕೇಳ್ತಾರೆ, ಏನು ರೀ ಒಂದೊಂದೇ ಪಾತ್ರೆ ಇಡ್ತಿದ್ದೀರಲ್ಲ ಅಂತ. ಚಂದನನೇ ಪಾತ್ರೆ ಎಲ್ಲ ಎತ್ತಿಡ್ತಾಳೆ. ಸರಿ ಈಗ ಹೋಗೋಣ ಅಂತ ಕೇಳ್ತಾಳೆ. ಹೋಗೋಣ ಅಷ್ಟೊತ್ತಿಗೆ, ಬಿಸಿಲಿದೆ ಕಣ್ರಿ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ಅಂತ ಹೇಳ್ತಾರೆ. ಇಲ್ಲ, ಈಗಲೇ ಹೋಗಬೇಕು ಅಂತ ಹೇಳ್ತಾಳೆ. ಇನ್ನೇನು ಅವ್ರು ಹೊರಡೋ ಅಷ್ಟೊತ್ತಿಗೆ ಕಂಠಿ ಊಟಕ್ಕೆ ಅಂತ ಬರ್ತಾನೆ. ಅಷ್ಟೊತ್ತಿಗೆ ಲಗೇಜ್ನ ಕದ್ದಿರ್ತಾನೆ. ಕಂಠಿ ಬಂದು, ಏನು ಇಬ್ಬರು ಇಲ್ಲಿ ನಿಂತಿದ್ದೀರಲ್ಲ ಅಂತ ಕೇಳ್ತಾರೆ. ಆವಾಗ ನೀನು ಬರ್ತೀಯ ಅಂತ ಗೊತ್ತಿತ್ತು ಹಾಗೆ ಅಂತ ಹರಿ ಹೇಳ್ತಾನೆ. ಯಾವತ್ತೂ ಇಲ್ದಿತ್ತು ಇವತ್ತೇನು ಅಂತ ಕೇಳ್ತಾರೆ. ಸರಿ, ನೀನು ಊಟಕ್ಕೆ ಯಾವಾಗಲೂ ಬೇಗ ಬರೋದಲ್ಲ, ಇವತ್ತು ಯಾಕೆ ಲೇಟ್ ಆಯಿತು ಅಂದರೆ, ನಾನು ಯಾವತ್ತೂ 1:30ಗೆ ಬರೋನು, ಇವತ್ತೇ ಲೇಟ್ ಆಯಿತು ಅಂತ ಹೇಳ್ತಾನೆ. ಹೌದಾ, ಟೈಮ್ ನೋಡಿದರೆ ನಾನು ಈಗೇನೋ 1 ಗಂಟೆ ಅಂತ ಅಂದ್ಕೊಂಡೆ ಅಂತ ಹೇಳ್ತಾರೆ. ಆವಾಗ ಕಂಠಿ ಕೇಳ್ತಾನೆ, ಇಬ್ಬರು ಎಲ್ಲಿಗೋ ಹೊರಟಂಗಿದೆ ಅಂತ. ಅವಾಗ ಹರಿ ಇದ್ದವನು, ನಾವಾ, ಇಲ್ಲಪ್ಪ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಸರಿ ಅಂತ ಕಂಠಿ ಅಡುಗೆ ರೂಮಿಗೆ ಹೋಗ್ತಾನೆ. ಸಾಂಬಾರು ತಪ್ಪಲೆ ಎತ್ತುತ್ತಾನೆ. ಸಾಂಬಾರೆಲ್ಲ ಖಾಲಿಯಾಗಿರುತ್ತೆ. ಬಂದು ಹರಿನ ಕೇಳ್ತಾನೆ, ಏನು ಸಾಂಬಾರೆಲ್ಲ ಒಬ್ಬನೇ ಊಟ ಮಾಡ್ತೀಯ ಅಂತ ಕೇಳಿದಾಗ, ಇಲ್ಲ, ನಾನು ಒಬ್ಬನೇ ಅಲ್ಲ, ನನ್ನ ಪಕ್ಕ ನೋಡು ಇದ್ದಾರಲ್ಲ, ಇವರು ಸಹ ಊಟ ಮಾಡಿದರು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಚಂದನ ಹ್ಞೂ ಅಂತ ಹೇಳ್ತಾಳೆ. ಕಂಠಿ ಅಷ್ಟೊತ್ತಿಗೆ, ಹೌದಾ, ಇರಲಿ ಬಿಡಿ, ಪರವಾಗಿಲ್ಲ, ನಾನು ಹೊರಗೆ ಊಟ ಮಾಡ್ತೀನಿ ಅಂತ ಹೇಳ್ತಾರೆ. ಅಯ್ಯೋ, ನೀನು ಹಸ್ಕೊಂಡು ಬಂದಿದ್ದೆ ಬೇರೆ, ಇರಲಿ ಕಣೋ, ನಾನೇ ನಿಂಗೆ ಅಡುಗೆ ಮಾಡಿ ಹಾಕ್ತೀನಿ, ಹೊರಗಿಂದೆಲ್ಲ ತಿನ್ನಬೇಡ ಅಂತ. ಬೇಡಪ್ಪ, ನೀನು ಹೋದ್ಸಲ ಮಾಡಿದ ವಾಂಗಿಬಾತ್ ತಿಂದೆ, ನನಗೆ 3 ದಿನ ವಾಂತಿ ಆಗಿದೆ, ನಾನು ಹೊರಗೆ ಊಟ ಮಾಡ್ತೀನಿ ಅಂತ ಕಂಠಿ ಹೋಗ್ತಾನೆ. ಅಷ್ಟೊತ್ತಿಗೆ ಚಂದನ ಹೇಳ್ತಾಳೆ, ಸರಿ ನಾವಿನ್ನು ಹೊರಡೋಣ, ಇನ್ಯಾರು ಬರೋಕ್ಕಿದ್ದಾರೆ ಅನ್ನೋಷ್ಟೊತ್ತಿಗೆ ಮುತ್ತು ಬರ್ತಾನೆ. ಜೊತೆಗೆ ಮುತ್ತು ಕಂಠಿನ ಕೇಳ್ತಾನೆ, ಊಟ ಮಾಡ್ತೀಯಾ ಅಂತ. ಇಲ್ಲ ಅಣ್ಣ, ನಾನು ನಿನ್ಗೆ ಹೋಟೆಲಿಗೆ ಹೋಗಿ ಊಟ ಮಾಡ್ತೀನಿ ಅಂತಾನೆ. ದುಡ್ಡೇನಾದ್ರು ಜಾಸ್ತಿ ಆಗಿದೆಯೋನೋ, ಮನೇಲೇ ಮಾಡಿದ್ನಲ್ಲ. ಇಲ್ಲ ಅಣ್ಣ, ಮನೇಲೆಲ್ಲ ಖಾಲಿಯಾಗಿದೆ, ಅದಕ್ಕೆ ಮತ್ತೆ ಅಣ್ಣನೇ ಊಟ ಮಾಡಿದ್ರಂತೆ ಅಂತ ಹೇಳಿದರು. ಅಲ್ಲ, ಅಷ್ಟು ಮಾಡಿದ್ದೆ, ಇರಲಿ ಬಿಡು, ನಾನು ಅಡುಗೆ ಮಾಡ್ತೀನಿ, ಬಾ ಊಟ ಮಾಡೋಣ ಅಂತ ನಾನು ಊಟ ಮಾಡಬೇಕು ಅಂತ ಒಳಗೆ ಹೋಗ್ತಾರೆ. ಆವಾಗ ಅವರಿಬ್ಬರು ನಿಂತ್ಕೊಂಡಿರೋದನ್ನ ನೋಡಿ ಕೇಳ್ತಾರೆ, ನೀವಿಬ್ರು ಯಾಕೆ ಇಲ್ಲಿ ನಿಂತಿದ್ದೀರಾ ಅಂದಾಗ, ಇಲ್ಲ ಅಣ್ಣ, ಊಟ ಆಯಿತು, ಫ್ರೆಶ್ ಗಾಳಿ ತಗೊಳ್ಳೋಣ ಅಂತ ಹೊರಗೆ ಹೋಗ್ತಿದ್ದೀವಿ, ಅಷ್ಟೊತ್ತಿಗೆ ನೀವು ಬಂದ್ರಿ ಅಂತ ಹೇಳ್ತಾರೆ. ಸರಿ ಅಂತ ಮುತ್ತು ಮತ್ತು ಕಂಠಿ ಅಡುಗೆ ರೂಮಿಗೆ ಹೋಗ್ತಾರೆ. ಈ ಕಡೆ ಚಂದನ ಕೇಳ್ತಾಳೆ, ಇವತ್ತು ಆಗಲ್ಲ ಬಿಡಿ ಅಂತ ಹೇಳ್ತಾಳೆ. ಹಾಗಾದ್ರೆ ಲಗೇಜ್ನ ಒಳಗಿಡ್ಲಾ ಅಂತ ಕೇಳ್ತಾರೆ. ಬೇಡ, ಇವತ್ತೇ ಹೊರಡಬೇಕು, ಲೇಟ್ ಹೊರಡೋಣ ಅಂತ ಹೇಳ್ತಾರೆ. ಅಲ್ಲ ಕಣ್ರಿ, ಇನ್ನೇನಾದ್ರು ಮತ್ತೆ ಯಾರು, ಇಲ್ಲ ಇವತ್ತೇ ಹೊರಡಬೇಕು, ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಹೇಳ್ತೀನಿ ಅಂತ ಹೇಳ್ತಾರೆ. ಸರಿ, ನಿಮ್ಮ ಫ್ರೆಂಡಿಗೆ 2 ದಿನ ಬಿಟ್ಟು ಬರ್ತೀನಿ ಅಂತ, ಅದ್ಯಾಕೆ ಅಂತ ಕೇಳ್ತಾಳೆ. ಇವತ್ತಿಂಗೆ ಆದಂಗೆ ಇನ್ನೂ ಆಗ್ಬೋದಲ್ಲ, ಹಾಗಾಗಿ ಅಂತ ಹೇಳ್ತಾಳೆ. ಇಲ್ಲ, ನಿಮ್ಮ ಅಣ್ಣ ಮತ್ತು ತಮ್ಮ ಹೋದ ತಕ್ಷಣ ಅವ್ರ ಹಿಂದೆನೇ ನಾವು ಹೊರಡೋಣ, ನಾನು ಅವ್ರಿಗೆ ಫೋನ್ ಮಾಡಿ ಬರ್ತೀನಿ ಅಂತಾರೆ. ಚಂದನ ಹರಿ ಫೋನ್ ಇಟ್ಕೊಂಡು ಫ್ರೆಂಡಿಗೆ ಕಾಲ್ ಮಾಡೋಕ್ಕೆ ಹೊರಗೆ ಬರ್ತಾಳೆ. ಹರಿ ಇದ್ದವನು, ಇವತ್ತೂ ಹೆಂಗೆ ಉಳಿಸ್ಕೊಂಡು ನಾಳೆನೂ ನಿಮ್ಮನ್ನು ಹಂಗೆ ಉಳಿಸ್ಕೊಳ್ತೀನಿ ಅಂತ ಲಗೇಜ್ನ ಫಸ್ಟ್ ಒಳಗಿಡ್ತೀನಿ ಅಂತ ಲಗೇಜ್ ಇಡೋಕ್ಕೆ ಹೋಗ್ತಾನೆ. ಚಂದನ ಫ್ರೆಂಡಿಗೆ ಕಾಲ್ ಮಾಡಿ, ನಾನು 6 ಗಂಟೆಗೆ ಬರ್ತೀನಿ, ನಾನು ಸ್ವಲ್ಪ ಲೇಟ್ ಆಯಿತು ಅಂತ ಹೇಳ್ತಾಳೆ. ಆಮೇಲೆ ಅತ್ತಿಗೆಗೆ ಫೋನ್ ಮಾಡ್ತಾಳೆ. ಅತ್ತಿಗೆ ಫೋನ್ ಮಾಡಿ ಹಲೋ ಅಂತ ಅತ್ತಿಗೆ ಹೇಳಿದ ತಕ್ಷಣ, ನಾನು ಅದಕ್ಕೆ ಚಂದನ ಅಂತ ಹೇಳ್ತಾಳೆ. ಯಾಕೆ ಚಂದನ ಹಿಂಗೆ ಮಾಡಿದೆ, ಮದುವೆನೇ ಬೇಡ ಅಂತಿದ್ದೆ, ನೋಡಿದರೆ ಡ್ರೈವರ್ ಜೊತೆ ಓಡಿ ಹೋದೆ ಅಲ್ಲ ಅಂತ ಕೇಳ್ತಾಳೆ. ಇಲ್ಲ ಅದಕ್ಕೆ, ನಾನು ನಿಮಗೆಲ್ಲ ವಿವರಿಸ್ತೀನಿ, ನಾನು ಬೇಕು ಅಂತ ಮಾಡಲಿಲ್ಲ, ಎಲ್ಲ ಮುಗಿದ್ಮೇಲೆ ಏನು ಚಂದನ, ಇಲ್ಲಿ ಮಾವನ ಪರಿಸ್ಥಿತಿ ಹೆಂಗಾಗಿದೆ ಅಂತ ಎಲ್ಲನೂ ಹೇಳ್ತಾಳೆ. ಚಂದನಂಗೆ ಅದನ್ನು ಕೇಳಿ ಆಘಾತ ಆಗುತ್ತೆ.
ಮಾವಂಗೆ ಶಾಕಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ, ಇನ್ನೂ ಪ್ರಜ್ಞೆ ಬಂದಿಲ್ಲ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಚಂದನ ಅಲ್ಲೇ ಕುಸ್ತು ಬಿದ್ದು ಅಳ್ತಾ ಇರ್ತಾಳೆ. ಆವಾಗ ಅಲ್ಲಿದ್ದ ಊರು ಜನ ಎಲ್ಲ ನೋಡೋಕ್ಕೆ ಬರ್ತಾರೆ. ಈ ಕಡೆ ದಿವ್ಯ ಇದ್ದವಳು ಚಂದನ ಅಂತ ಕರೀತಿರ್ತಾಳೆ, ಆದರೆ ಅವಳು ಅಳ್ತಾನೆ ಅಲ್ಲೇ ಕುತ್ಕೊಂಡಿರ್ತಾಳೆ. ಅಷ್ಟೊತ್ತಿಗೆ ಮುತ್ತು ಮತ್ತು ಕಂಠಿ ಒಳಗಿಂದ ಬರ್ತಾರೆ. ಏನಾಯ್ತು ಅದಕ್ಕೆ ಅಂತ ಕಂಠಿ ಕೇಳ್ತಾಳೆ. ಅವಳು ಅಳ್ತಾನೆ ಇರ್ತಾಳೆ. ಅಷ್ಟೊತ್ತಿಗೆ ಹರಿ ಬಂದು ಯಾಕ್ರಿ ಏನಾಯಿತು ಹೇಳ್ರಿ ಅಂತ ಹೇಳ್ತಾಳೆ. ಅವಾಗ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ತಾರೆ. ನಾನು ಈಗನೇ ಅಪ್ಪನ ನೋಡಬೇಕು ಅಂತ ಹೇಳ್ತಾರೆ. ಸರಿ ಹಾಗಾದರೆ ಫೋನ್ ಮಾಡ್ತೀನಿ ಅಂತ ಹರಿ ಹೋಗ್ತಾನೆ. ಅವಾಗ ಮುತ್ತು ಇದ್ದವನು ಫೋನ್ ಯಾಕೆ ಮಾಡೋದು, ಸೀದಾ ಪಾಪ ಅವ್ರನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕಂಠಿ ಇದ್ದವನು ಬೇಡ, ನಿನ್ನೆ ರಾತ್ರಿ ಅಷ್ಟೇ ಅವ್ರು ಜಗಳ ಮಾಡ್ಕೊಂಬಂದಿದ್ದಾರೆ, ಅವ್ರಿಗೆ ಇನ್ನೂ ಸಿಟ್ಟಿರುತ್ತೆ, ಈಗ ಹೋದರೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲ ನನ್ನ ಅಪ್ಪನ ನೋಡಬೇಕು ಅಂತ ಚಂದನ ಹೇಳ್ತಾಳೆ. ಸರಿ ಹಾಗಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳ್ತಾನೆ. ಆವಾಗ ಕಂಠಿಗೆ ಹೇಳ್ತಾನೆ ಏನಾದ್ರು ಆದರೆ ನಾನು ನಿಮಗೆ ಫೋನ್ ಮಾಡ್ತೀನಿ ಅಂತ. ಅಷ್ಟೊತ್ತಿಗೆ ಚಂದನ ಮತ್ತು ಹರಿ ಇದ್ದವರು ಸೀದಾ ನೋಡೋಕ್ಕೆ ಅಂತ ಹೋಗ್ತಾರೆ. ಅಷ್ಟೊತ್ತಿಗೆ ಅಲ್ಲಿದ್ದ ಜನಗಳು ಅಯ್ಯೋ ಈ ಹುಡುಗಿ ಮತ್ತೆ ತಳ್ಕೊಂಡು ಹೋಯ್ತಲ್ಲ, ಏನಾರು ಆಗಿರ್ಬೋದು, ಈ ಮನೇಲಿ ಯಾರು ಹೇಳು ಹೆಣ್ಮಕ್ಳು ಇರ್ತಾರೆ, ಇದು ಗಂಧದ ಗುಡಿ ಅಲ್ಲ ಧೂಳು ಹಿಡ್ದಿದ್ದ ಗುಡಿ ಅಂತ ಎಲ್ಲ ಹಂಗ್ಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಕಡೆ ಅಂಗಡಿಲಿ ಕೂತವನು ನಟರಾಜ ಸೊಸೆನ ಹೊಗ್ಳುಕು ಅಂತ ಕೂತ್ಕೊಂಡಿರ್ತಾನೆ. ಅವಾಗೊಬ್ಬ ಕೇಳ್ತಾನೆ ಬಂದು, ಏನು ನಟರಾಜಣ್ಣ ಇನ್ನೂ ಬಾರ್ ಕಡೆ ಹೋಗೇ ಇಲ್ವಾ ಅಂತ ಕೇಳ್ತಾನೆ. ಆಗ ದುಡ್ಡಿದ್ರೆ ಕೊಡು ಅಂತ ಕೇಳಿದಾಗ, ನಿನ್ನ ಸೊಸೆ ಗಾಡ್ರೇಜಲ್ಲಿ ಎಲ್ಲರೂ ದುಡ್ಡಿಟ್ಟಿರಬೇಕು, ಹೋಗಿ ನೋಡು, ಯಾಕಂದರೆ ನಿನ್ನ ಸೊಸೆ ನಿಮ್ಮನೆ ಸವಾಸ ಬೇಡ ಅಂತ ಹೊರಟಿದ್ದಾಳೆ ಅಂತ ಹೇಳಿದರು. ಅಷ್ಟೊತ್ತಿಗೆ ನಟರಾಜ ಅಣ್ಣ ಬಂದು ಹೌದು ಕಣ ಕರೆಕ್ಟಾಗೇ ಹೇಳಿದೆ ಅಂತ ಹೇಳ್ದ. ಆವಾಗ ಏನೋ ಹುಚ್ಕಿಚ್ಚು ಹಿಡ್ದಿದ್ಯೇನೋ ಅಂತ ನಟರಾಜ ಅವನ್ನ ಕೇಳ್ತಾ ಇದ್ದ. ಸದಾನಂದಣ್ಣ ನೀನು ಹೇಳಿ ಸರಿ ಆಯಿತು, ಅವ್ರ ಸೊಸೆ ಮನೆ ಬಿಟ್ಟು ಓಡೇ ಹೋದ್ಲು ಅಂತ ಹೇಳಿದರು. ಅಷ್ಟೊತ್ತಿಗೆ ಯಾರು ಒಳ್ಳೇದು ಮಾಡ್ತಾರೆ ಅಂದ ತಕ್ಷಣ ನಿಮಗೆ ಒಳ್ಳೇದು ಮಾಡೋಕ್ಕಾಗಲ್ವಲ್ಲ ಅಂತ ಕೇಳ್ತಾರೆ. ಇನ್ನೇನಣ್ಣ ಇಡೀ ಊರಿಗೆ ಇನ್ನು ಗೊತ್ತಾಗುತ್ತೆ ನೋಡು, ಕಾರ್ ಬೇರೆ ಬಂದೇ ಹೋಯ್ತು ಅಂತ ಹೇಳ್ತಾನೆ. ಆ ಹುಡುಗಿ ಬೇರೆ ಕಣ್ಣೀರು ಹಾಕ್ಕೊಂಡು ಹೋಗ್ತಾ ಇದ್ದಾಳೆ ನೋಡು ಅಂತ ಹೇಳ್ತಾರೆ. ಮುರ್ಕುಲ್ ಮನೆಗೆ ಬಂದ ಹೆಣ್ಣು ಮತ್ತು ಕಣ್ಣೀರು ಹಾಕದೇ ಇರ್ತಾಳ ಅಂತ ಎಲ್ಲರೂ ನಟರಾಜಿಗೆ ಹಂಗಿಸ್ತಾ ಇರ್ತಾರೆ. ಚಿದಾನಂದ ಮತ್ತೆ ಹೇಳ್ತಾನೆ ಅವ್ರ ಮನೆಯದೆಲ್ಲ ವಿಚಾರ ಗೊತ್ತಾಗಿ ಹೋಗಿರಬೇಕು, ಆ ಹರಿ ಸುಳ್ಳುನೆಲ್ಲ ಹೇಳಿ ಆ ಹುಡುಗಿನ ಕರ್ಕೊಂಬಂದಿರಬೇಕು, ಹಾಗಾಗಿ ಇವ್ರ ಮನೆ ಪರಿಸ್ಥಿತಿ ಎಲ್ಲ ಗೊತ್ತಾಗಿ ಅವಳು ಹೋಗಿದ್ದಾಳೆ ಅಂತ ಹೇಳ್ತಾರೆ. ಆವಾಗ ಜಯರಾಮ ಕೇಳ್ತಾನೆ, ಅಣ್ಣ ಹರಿ ಅಲ್ಲೇ ಇರ್ತಾನ ಬರ್ತಾನಂತ. ಎಲ್ಲಿ ಬರ್ತಾನೆ, ಅವ್ರ ಮನೆ ಟೆರ್ನ್ ಸರಿ ಮಾಡಿಕೊಂಡು ಅಲ್ಲೇ ಇರ್ತಾನೆ, ಮನೆ ಕೆಲಸದೊಂಥರ ಅಂತ ಹಂಗಿಸ್ತಾ ಇರ್ತಾರೆ. ಇವಾಗ ಚಿದಾನಂದ ಹೇಳ್ತಾನೆ, ನೀನು ಸುಮ್ಮನೆ ಆ ಮನೆ ಬಿಟ್ಟು ಹೋಗು, ನಿನ್ನ ಮಕ್ಕಳಿಗೆ ಮದುವೆ ಮಾಡು, ನಿನ್ನ ಮಕ್ಳಿಗೆ ಮದುವೆನೂ ಆಗುತ್ತೆ, ಮರ್ಯಾದೆನೂ ಉಳಿಯುತ್ತೆ ಅಂತೆಲ್ಲ ಹೇಳ್ತಾರೆ. ಅಷ್ಟೊತ್ತಿಗೆ ನಟರಾಜಂಗೆ ಬೇಜಾರಾಗಿ ಸೈಕಲ್ ತಗೊಂಡು ಹೋಗ್ತಾ ಇರ್ತಾನೆ. ಈ ಕಡೆ ಹರಿ ಚಂದನ ಹೋಗ್ತಾ ಇರ್ತಾರೆ. ಚಂದನ ಅಳ್ತಿರ್ತಾಳೆ. ಮೇಡಮ್ ಅಳಬೇಡಿ ಮೇಡಮ್, ಸಮಾಧಾನ ಮಾಡ್ಕೊಳ್ಳಿ, ಏನೂ ಆಗಿರಲ್ಲ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಚಂದನ ಇಲ್ಲ ಎಲ್ಲ ನನ್ನಿಂದನೇ ಆಗಿದ್ದು, ಅಪ್ಪ ಯಾವತ್ತೂ ನಂಗೆ ಬೈದೇ ಇರಲಿಲ್ಲ, ಆದರೆ ಅಪ್ಪಂಗೆ ನಾನು ತುಂಬ ಬೇಜಾರು ಮಾಡಿಬಿಟ್ಟೆ ಅಂತ ಹೇಳ್ತಾರೆ. ಇಲ್ಲ ಮೇಡಮ್ ಏನೂ ಆಗಲ್ಲ ಅಂತ ಹೇಳ್ತಾರೆ. ಇಲ್ಲ ನಮ್ಮಪ್ಪ ಒಂದು ಸಲನೂ ನಂಗೆ ಬೈದಿರಲಿಲ್ಲ ಅಂದಾಗ, ನಾನೇ ಎಷ್ಟೋ ಸಲ ನೋಡಿದ್ದೀನಲ್ಲ ನಿಮ್ಮಪ್ಪ ಬೈದಿದ್ದು ಅಂದಾಗ ಚಂದನ ಹೇಳ್ತಾಳೆ, ಇಲ್ಲ ಮದುವೆ ವಿಚಾರ ಬಂದಮೇಲೆ ಬೈದಿದ್ದು, ಫ್ಯಾಮಿಲಿ ನೆಂಟರೆಲ್ಲ ಎಷ್ಟು ಹಂಗಿಸಿರ್ಬೇಕು, ಇಲ್ಲ ಮೇಡಮ್ ಅದಕ್ಕಿಂತ ಜಾಸ್ತಿ ಕರಡಿ ನನ್ನ ಮಗನೇ ಹಂಗಿಸಿರ್ಬೇಕು ಅಂತ ಹೇಳ್ತಾಳೆ. ಚಂದನ ತುಂಬ ಅಳ್ತಾ ಇರ್ತಾಳೆ. ನಿಮ್ಮ ಅಪ್ಪನಿಗೆ ಏನೂ ಆಗಲ್ಲ, ಹಂಗೇನಾರು ಆಗಿದ್ರೆ ಫೋನ್ ಬರ್ತಿತ್ತಲ್ವ ಅಂತ ಹೇಳ್ತಾರೆ. ಅದು ಹೆಂಗೆ ಹೇಳ್ತೀರ ಅಂದಲ್ಲ, ಏನಾದ್ರು ಸೀರಿಯಸ್ ಆಗಿದ್ರೆ ಯಾರು ಗಡಿ ಫೋನ್ ಮಾಡ್ತಿದ್ರಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಒಂದು ಫೋನ್ ಬರುತ್ತೆ, ನೋಡಿ ನಮ್ಮ ಮನೆಯಿಂದನ ಅಂತ ಕೇಳ್ತಾರೆ. ಇಲ್ಲ ಅದು ನನ್ನ ಫ್ರೆಂಡಿಂದು, ಅದಕ್ಕೆ ಕಟ್ ಮಾಡಿದೆ ಅಂತ ಹೇಳ್ತಾರೆ. ಸರಿ ನಿಮಗೇನೂ ಆಗಲ್ಲ, ನಿಮ್ಮ ಅಪ್ಪಂಗೆ ಏನಾಗಲ್ಲ, ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲ ನಾನು ನಮ್ಮ ಅಪ್ಪನ ಮಾತು ಕೇಳಬೇಕಿತ್ತು, ನಾನು ತಪ್ಪು ಮಾಡಿದೆ ಅಂತ ಹೇಳ್ತಾಳೆ. ನಿಮ್ಮ ಅಪ್ಪನ ಮಾತು ಕಟ್ಕೊಂಡಿದ್ರೆ ಇಷ್ಟೊತ್ತಿಗೆ ನೀವು ಸೀರಿಯಸ್ ಆಗ್ತಿದ್ರಿ ಅಂತ ಹೇಳ್ತಾರೆ. ಮತ್ತೇನು ಗಡಿ ನೀವೇ ತಪ್ಪು ಮಾಡಿದವ್ರ ಥರ ಹೇಳ್ತೀರಲ್ಲ, ಏನೂ ಆಗಲ್ಲ, ಈಗ ಹೋಗಿ ನಾವು ನೋಡ್ಕೊಂಡು ಬರ್ತೀವಲ್ಲ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಮತ್ತೆ ಹರಿ ಗಾಡಿ ನಿಲ್ಲಿಸ್ತಾನೆ. ಯಾಕ್ರಿ ನಿಲ್ಲಿಸಿದ್ರಿ ಅಂದರೆ, ನೀವು ಫಸ್ಟು ಅಳೋದು ನಿಲ್ಲಿಸಿ ಅಂತ ಹೇಳ್ತಾನೆ. ಅಯ್ಯೋ ನಾನು ಅಳೋದಿರಲಿ, ಫಸ್ಟ್ ಹೋಗಿ ನೀವು ಗಡಿ ನಿಲ್ಲಿಸೋದ್ರಿಂದ ಹೋಗೋದು ಲೇಟ್ ಆಗುತ್ತೆ ಅಂತ ಹೇಳ್ತಾರೆ. ಈ ಕಡೆ ಕಂಠಿ ಮೆಕ್ಯಾನಿಕಲ್ ಕೆಲಸ ಮಾಡ್ತಿರುವಾಗ ಒಂದು ಗಾಡಿ ಹಾಳಾಗಿರುತ್ತೆ. ಇದೇನು ಅವನು ಗುಡ್ಡದಲ್ಲಿ ಓಡಿಸಿದಾನ ರೋಡಲ್ಲಿ ಓಡಿಸಿದಾನ, ಇಷ್ಟು ಹಾಳಾಗಿದೆಲ್ಲ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕಾತ್ಯಾಯಿನಿ 2ನೇ ಮಗಳು ಅಲ್ಲಿಗೆ ಬರ್ತಾಳೆ. ಅವಳು ಬಂದೋಳೆ ಮನೇಲಿ ಏನಾದ್ರು ಪ್ರಾಬ್ಲಮ್ಮ ಅಂತ ಕೇಳ್ತಾಳೆ. ಅಷ್ಟೊತ್ತಿಗೆ ಅಲ್ಲಿದ್ದವನು
ಇಲ್ಲ ಅದಕ್ಕೆ ಅಂತ ಹೇಳ್ತಾನೆ. ಅಲ್ಲ ನಾನು ತುಂಬ ಖುಷಿಯಾಗಿದ್ದೆ, ಅವ್ರ ಅಣ್ಣ ನಿನ್ನೆ ಅಷ್ಟೇ ಮದುವೆ ಆಗಿದ್ದಾರೆ, ಇನ್ನು ನಾವೇ ಆಗೋದು ಅಂತ ಖುಷೀಲಿದ್ದೆ. ಆದರೆ ಅಷ್ಟೊತ್ತಿಗೆ ನನ್ನ ಖುಷಿಗೆ ಬೆಂಕಿ ಬಿತ್ತು ಅಂತ ಹೇಳ್ತಾಳೆ. ಆವಾಗ ಕಂಟಿಗೆ ಸಿಟ್ಟು ಬಂದು ಯಾರೇ ನಿನಗೆ ಹೇಳಿದ್ದು ಅಂತ ಬೈಯಕ್ಕೆ ಹೋಗ್ತಾನೆ. ಅಷ್ಟೊತ್ತಿಗೆ ಬುಲ್ಲಿದ್ದನು ಅದಕ್ಕೆ ಕಣಣ್ಣ ಸುಮ್ಮನೆ ಇರು ಅಂತ ಹೇಳ್ತಾರೆ. ಇಲ್ಲಿ ಜನಗಳಿಗೆ ಮಾಡೋಕ್ಕೆ ಕೆಲಸ ಇಲ್ಲ, ಅವ್ರವ್ರ ಮನೆ ಇದ್ದೇ ಸಾವಿರಾರು ಇರುತ್ತೆ, ಆದರೆ ಬೇರೆಯವ್ರ ವಿಚಾರನೇ ಹೇಳಕ್ಕೆ ಬರ್ತಾರೆ. ನೋಡು ನನಗೆ ನನ್ನದೇ ಸಾವಿರಾರ್ದ ಕೆಲಸ ಇದೆ, ನೀನು ಏನೇನೋ ಹೇಳೋಕ್ಕೆ ಬರಬೇಡ ಅಂತ ಹೇಳ್ತಾಳೆ. ಆವಾಗ ಬುಲ್ಲಿ ಹೇಳ್ತಾನೆ, ಅದಕ್ಕೆ ಹೇಳಿದ್ದು ಸುಳ್ಳೇನಲ್ಲ ಅಣ್ಣ, ಇಡೀ ಊರವರೆಲ್ಲ ಹರಿಯಣ್ಣನ ಹೆಂಡತಿ ಹೋದವ್ರು ಮತ್ತು ಬರೋದೇ ಇಲ್ಲ ಅಂತ ಮಾತಾಡ್ತಿದ್ದಾರೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಕಂಠಿ ಹೇಳ್ತಾನೆ, ಏನು ಮದುವೆಯಾಗಿ ಬಂದವ್ರು ತವ್ರ ಮನೆಗೆ ಹೋಗೋಂಗೆ ಇಲ್ವಾ, ಅಷ್ಟಕ್ಕೆ ಏನೇನೋ ಮಾತಾಡ್ತಿರಲ್ಲ ಅಂತ ಸರಿ ಬೈತಾನೆ. ನೀನು ಫಸ್ಟು ಕೆಲಸ ನೋಡು ಅಂತ ಬುಲ್ಲಿಗೆ ಹೇಳ್ತಾನೆ. ಅದಕ್ಕೆ ವಾಪಸ್ ಮನೆಗೆ ಬಂದೇ ಬರ್ತಾರೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಚಂದನ ಮತ್ತು ಹರಿ ಬರ್ತಾರೆ ಮನೆಗೆ. ಚಂದನ ಕಾರಿಂದ ಇಳಿದು ಹರಿಗೆ ಹೇಳ್ತಾರೆ, ನೀವು ಬರೋದು ಬೇಡ, ನೀವು ಇಲ್ಲೇ ಇರಿ, ಮೊದಲೇ ಎಲ್ಲ ಕೋಪದಲ್ಲಿದ್ದಾರೆ, ನಿಮ್ಮನ್ನು ನೋಡಿದರೆ ಇನ್ನೂ ಸಿಟ್ಟು ಬರ್ಬೋದು, ಏನಾಗುತ್ತೋ ನಾನೇ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ತಾಳೆ. ಹೋಗೊತ್ತಿಗೆ ಅಲ್ಲಿದ್ದ ನೆಂಟರಿಷ್ಟೆಲ್ಲ ಇವಳಿಗೆ ಸರಿ ಹಂಗಿಸ್ತಿರ್ತಾರೆ. ಆದರೂ ಚಂದನ ಏನು ಕ್ಯಾರೆ ಮಾಡದೆ ಒಳಗೆ ಹೋಗ್ತಾಳೆ. ಇನ್ನೇನು ಹೋಗೋಷ್ಟೊತ್ತಿಗೆ ದಾಸಲ್ಲಿ ಬಂದು ನಿಂತ್ಕೊಳ್ಳೆ ಅಂತ ಜೋರು ಮಾಡ್ತಾನೆ. ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳ್ತಾನೆ. ಅಣ್ಣ ಪ್ಲೀಸ್ ಅಣ್ಣ, ಅಪ್ಪನ ನೋಡಬೇಕು. ಯಾರಪ್ಪ? ಇಷ್ಟೆಲ್ಲ ಆಗೋ ಕಾರಣ ನಿನ್ನಿಂದನೇ, ಅಪ್ಪ ಈ ಥರ ಸ್ಥಿತಿಗೆ ಬರೋ ಕಾರಣ ನಿನ್ನಿಂದನೇ. ನೀನು ಸೀದಾ ಇಲ್ಲಿಂದ ಹೋಗು, ನಿನ್ನೋರು ಅಂತ ಈ ಮನೇಲಿ ಯಾರೂ ಇಲ್ಲ, ನೀನು ಯಾವತ್ತೋ ನಮ್ಮ ಪಾಲಿಗೆ ಸತ್ತೋದೆ ಅಂತ ಅವನನ್ನ ದೂಡಕ್ಕೆ ಹೋಗ್ತಾಳೆ. ಅಷ್ಟೊತ್ತಿಗೆ ಅಲ್ಲಿಗೆ ಹರಿ ಬಂದು ಅವಳನ್ನ ಕಾಪಾಡ್ತಾನೆ. ನಾನು ಮಾತಾಡ್ತೀನಿ ಮೇಡಮ್ ಅಂತ ದಾಸ್ ಹತ್ರ ಮಾತಾಡ್ತಾನೆ. ಸರ್ ಈ ಟೈಮಲ್ಲಿ ಹಠ ಮಾಡಬೇಡಿ, ಒಂದು ಸಲ ಅವರಿಗೆ ನೋಡೋಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತಾರೆ. ದಾಸ್ ಹೇಳ್ತಾನೆ, ನೀನು ಯಾರ ಹೇಳೋಕ್ಕೆ ಅಂತ ಕೆಪ್ಪೆಗೆ ಹೊಡಿತಾನೆ. ಹರಿಗೂ ಸಿಟ್ಟು ಬಂದು ಅವನಿಗೂ ಹೊಡಿತಾನೆ. ಹರಿ ದಾಸ್ ಮತ್ತು ಕೊಳ್ಪಟ್ಟಿ ಇಟ್ಕೊಂಡು ಜಗಳ ಮಾಡ್ತಿರ್ತಾರೆ. ಚಂದನ ಬಿಡಿ ಹರಿಯೋರೆ ಬಿಡಿ ಹರಿಯೋರೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಏನು ಮೇಡಮ್ ಇವ್ರು ತಾನೇ ಫಸ್ಟ್ ಹಿಂಗೆ ಮಾಡಿದ್ದು ಅಂತ ಅಲ್ಲಿದ್ದ ಜನಗಳು ಹೇಳ್ತಾರೆ. ಏನಮ್ಮ ನಿಮ್ಮಪ್ಪ ಚೆನ್ನಾಗಿರಬೇಕು ಅಂತ ನಿನಗಿಲ್ವಾ, ಹಂಗಿರ್ಬೇಕಂದ್ರೆ ನೀನು ಫಸ್ಟ್ ಇಲ್ಲಿಂದ ಹೋಗು ಅಂತ ಹೇಳ್ತಾರೆ. ಚಂದನ ಅಳ್ತಾ ಅಲ್ಲೇ ನಿಂತಿರ್ತಾಳೆ. ಅಷ್ಟೊತ್ತಿಗೆ ಹರಿ ಹೇಳ್ತಾರೆ, ಮೇಡಮ್ ನಾವೀಗ ಹೋಗೋಣ, ಇವ್ರದ್ದೆಲ್ಲ ಕೋಪ ಕಮ್ಮಿ ಆದಮೇಲೆ ನಾನೇ ನಿಮ್ಮ ಮನೆಗೆ ತಂದು ಬಿಡ್ತೀನಿ, ಬನ್ನಿ ಮೇಡಮ್ ಈಗ ಹೋಗೋಣ ಅಂತ ಹೊರಡ್ತಾರೆ. ಅಷ್ಟೊತ್ತಿಗೆ ಅವಳನ್ನ ಫಸ್ಟ್ ಇಲ್ಲಿಂದ ಕರ್ಕೊಂಡೋಗು, ನಾಚಿಕೆ ಇಲ್ದವಳು ಅಂತ ದಾಸ್ ಕೂಗ್ತಿರ್ತಾನೆ. ಆ ಕಡೆ ದಿವ್ಯಾ ಮತ್ತು ಚಂದನ ನಮ್ಮ ದಾಸ್ ಯಾಕೆ ಹಿಂಗೆ ಕೂಗ್ತಿದೀಯಾ ಅಂತ ನೋಡೋಕ್ಕೆ ಅಂತ ಹೊರಗೆ ಬರ್ತಾರೆ. ಅಷ್ಟೊತ್ತಿಗೆ ಅಮ್ಮನ ವಾಯ್ಸ್ ಕೇಳಿ ಓಡಿ ಬರ್ತಾಳೆ. ಯಾಕೆ ಬಂದೆ ಅಂತ ಸರಿ ಕೆನ್ನೆಗೆ ಹೊಡಿತಾಳೆ. ಯಾಕೆ ನೀನು ನನ್ನ ಹೊಟ್ಟೆಲಿ ಹುಟ್ಟಿದೆ, ನಿಮ್ಮಪ್ಪನ ಪ್ರಾಣ ತೆಗಿಯೋಕ್ಕೆ ಅಂತಲೇ ಹುಟ್ಟಿದೆ ಅಂತ ಸರಿ ಬೈತಿರ್ತಾಳೆ. ಅಷ್ಟೊತ್ತಿಗೆ ಅವ್ರ ಅಮ್ಮ ಇದ್ದವರು ಹರಿಗೂ ಬೈತಾರೆ. ಏನಪ್ಪ ಮನೆಗೆ 2 ಬಗ್ಗೆದಿಂದ ಇದೇನಾ, ನಿಂಗೆ ಹೇಳಿ ಏನು ಪ್ರಯೋಜನ, ನಮ್ಮನೆದೇ ಸರಿ ಇಲ್ವಲ್ಲ ಅಂತ ಚಂದನಂಗೆ ಬೈತಿರ್ತಾಳೆ. ಅಷ್ಟೊತ್ತಿಗೆ ಅವಳು ತಾಳಿನ ನೋಡಿ, ನಿನ್ನ ತಾಳಿ ಉಳಿಸ್ಕೊಳ್ಳೋಕ್ಕೆ ನನ್ನ ತಾಳಿನೇ ತೆಗಿಯೋಕ್ಕೆ ನೋಡ್ದೆ ಅಲ್ಲನೇ, ನಿಮ್ಮಪ್ಪ ಈ ಸ್ಥಿತಿ ಕಾರಣ, ನೀನು ಇಲ್ಲಿ ಒಂದು ಕ್ಷಣನೂ ಇರಬೇಡ, ಹೋಗು ಇಲ್ಲಿಂದ ಅಂತ ಚಂದನಮ್ಮ ಅವಳಿಗೆ ಬೈತಾ ಇರ್ತಾರೆ. ದಾಸು ಫಸ್ಟ್ ಅವಳನ್ನ ಇಲ್ಲಿಂದ ಹೊರ ಕಳಿಸು ಅಂತ ಹೇಳ್ತಾರೆ. ಅವಳನ್ನ ಹೋಗು ಇಲ್ಲಿಂದ ಅಂತ ದೂಡೋಕ್ಕಷ್ಟೊತ್ತಿಗೆ ದಿವ್ಯಾ ಬಂದು, ಬಿಡಿ ನಾನು ಅವಳನ್ನ ಹೊರ ಕಳಿಸ್ತೀನಿ ಅಂತ, ಬಾ ಚಂದು ಹೋಗೋಣ ಅಂತ ಹೇಳ್ತಾರೆ. ಇಲ್ಲದಕ್ಕೆ ನಾನು ನಮ್ಮ ಅಪ್ಪನ ಹತ್ರ ಒಂಚೂರು ಮಾತಾಡಬೇಕು ಅಂದಾಗ ಅಪ್ಪನ ಗಾಳಿನೂ ನಿಂಗೆ ಸೋಕಕ್ಕೆ ಬಿಡಲ್ಲ, ಹೋಗು ಇಲ್ಲಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅಮ್ಮ ಬಾಮ್ಮ ಅಂತ ಒಳಗೆ ಹೋಗೋಣ, ನೀವೆಲ್ಲ ಯಾಕೆ ನಿಂತಿದ್ದೀರಾ, ಬನ್ನಿ ನೀವೆಲ್ಲ ಒಳಗೆ ಹೋಗೋಣ ಅಂತ ಎಲ್ಲರೂ ಒಳಗೆ ಹೋಗ್ತಾರೆ. ದಿವ್ಯಾ ಚಂದನನ ಕರ್ಕೊಂಡು ಗೇಟ್ ಹತ್ರ ಬರ್ತಾಳೆ. ಅಷ್ಟೊತ್ತಿಗೆ ದಿವ್ಯಾ ಕರ್ಕೊಂಬಂದು, ಫಸ್ಟು ನೀನು ಇಲ್ಲಿಂದ ಹೋಗು, ಇಲ್ಲೆಲ್ಲ ತುಂಬ ನಿನ್ನ ಮೇಲೆ ಸಿಟ್ಟಾಗಿದ್ದಾರೆ, 1-2 ದಿನ ಆದಮೇಲೆ ಎಲ್ಲ ಸರಿಗುತ್ತೆ, ಮಾವನಿಗೆ ಏನೂ ಆಗಲ್ಲ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಇಲ್ಲ ಅದಕ್ಕೆ ನಾನು ಎಲ್ಲ ವಿಚಾರ ಹೇಳ್ತೀನಿ, ಆವಾಗ ಅಪ್ಪ ಸರಿ ಆಗ್ತಾರೆ ಅಂತ ಹೇಳ್ತಾರೆ. ಇಲ್ಲ ಚಂದನ ಈಗ ಮೊದಲೇ ಸಿಟ್ಟಲ್ಲಿದ್ದಾರೆ ಅಂತ ಹರಿ ಇದ್ದವನು, ನಿಮ್ಮ ಮನೆಯವರಿಗೆ ಯಾರಿಗೂ ಮನುಷ್ಯತ್ವ ಇಲ್ಲದು ಮತ್ತೆ ಗೊತ್ತಾಯಿತು ಅಂದಾಗ ತಪ್ಪೆಲ್ಲ ನೀವು ಮಾಡಿ ಈಗ ಇವ್ರಿಗೆ ಹೇಳಬೇಡಿ, ನೀವು ಚಂದನನ ಕರ್ಕೊಂಡು ಹೋಗಲ್ಲ ಅಂದಿದ್ರೆ ಇದೆಲ್ಲ ಏನೂ ಆಗ್ತಿರ್ಲಿಲ್ಲ, ನಮ್ಮ ಮಾವ ಸರಿ ಇರ್ತಿದ್ರು ಅಂತೆಲ್ಲ ಹೇಳ್ತಾರೆ. ಅಷ್ಟೊತ್ತಿಗೆ ದಿವ್ಯಾ ಹೇಳ್ತಾಳೆ, ಚಂದು ನೀನು 2 ದಿನ ನಮ್ಮ ಮನೇಲಿರು, ನಮ್ಮ ಅಪ್ಪ ಅಮ್ಮಂಗೆ ಕಾಲ್ ಮಾಡಿ ಹೇಳ್ತೀನಿ, ಇಲ್ಲೆಲ್ಲ ಸರಿ ಆದಮೇಲೆ ನಾನೇ ನಿನಗೆ ಫೋನ್ ಮಾಡ್ತೀನಿ, ಆವಾಗ ಬಾ, ಬಟ್ ಈಗ ಬೇಡ ಇಲ್ಲಿಂದ ಹೋಗು ಅಂತ ಹೇಳ್ತಾಳೆ. ದಿವ್ಯಾ ಹೇಳ್ತಾಳೆ, ನೀನು ನಮ್ಮ ಮನೆಗೆ ಹೋಗಿರು, ಆಮೇಲೆ ನಾನು ನಿನಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾಳೆ.
ಅಷ್ಟೊತ್ತಿಗೆ ಚಂದನ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ, ನಮ್ಮ ಅಪ್ಪ ಕಾರಣ ಆಗಿದ್ದೆ ಈ ತಾಳಿಯಿಂದನೇ ಹಿಂಗಾಗಿದ್ದು ಅಂತ ತಾಳಿ ಬಿಚ್ಚಕ್ಕೆ ಅಂತ ಹೋಗ್ತಾಳೆ. ಅಷ್ಟೊತ್ತಿಗೆ ಹರಿ ಇದ್ದವನು, ಮೇಡಮ್ ಏನು ಮಾಡ್ತಿದ್ದೀರಾ, ಈ ರೋಡಲ್ಲೆಲ್ಲ ಹೀಗೆಲ್ಲ ತೆಗೆದ್ರೆ ನಿಮ್ಮ ಬಗ್ಗೆನೇ ತಪ್ಪು ತಿಳ್ಕೊಳ್ಳೋದು ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಹಾರ್ನ್ ಸೌಂಡ್ ಬರುತ್ತೆ. ನೋಡಿದರೆ ಆರ್ಯ ಅಲ್ಲಿ ಬಂದಿರ್ತಾನೆ. ಆರ್ಯ ಬಂದು ನಿಂತು, ಇವನ ಜೊತೆ ಬಂದಿದೆಯಲ್ಲ, ನಿಂಗೆ ನಾಚಿಕೆ ಆಗಲ್ವಾ, ಯಾಕೋ ನೀನು ಬಂದೆ ಅಂತ ಹರಿಗೆ ಬೈಯಕ್ಕೆ ಹೋಗ್ತಾನೆ. ಅಷ್ಟೊತ್ತಿಗೆ ಹರಿನೂ ಸಡಿ ಹೊಡಿತಾನೆ. ಆವಾಗ ಕೇಳ್ತಾನೆ, ನೋಡು ಇಂಥವ್ರನ್ನ ಮದುವೆ ಆಗಿ ಬಂದಿದೆಯಲ್ಲ, ನಿನಗೆ ನಾಚಿಕೆ ಆಗಲ್ವಾ, ಹೌದು ನಿನ್ನನ್ನು ಒಳಗೆ ಸೇರಿಸಿರಲ್ಲ, ಫಸ್ಟು ಆ ತಾಳಿನ ಬಿಚ್ಚು, ನಾನು ಕನ್ವಿನ್ಸ್ ಮಾಡ್ತೀನಿ, ಎಲ್ಲ ಸರಿಯಾಗುತ್ತೆ ಬಾ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಹರಿ ಮತ್ತೆ ಹೊಡಿಯೋಕ್ಕೆ ಹೋಗ್ತಾನೆ. ಚಂದನ ಹರಿ ಬಿಡಿ ಅವ್ರನ್ನ ಬಿಡಿ ಅಂತ ಹೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅವರಿಬ್ಬರು ಜಗಳನ ಚಂದನ ನಿಲ್ಲಿಸ್ತಾಳೆ. ಸರಿ ನೀನು ಫಸ್ಟ್ ಆ ತಾಳಿನ ಬಿಚ್ಚು, ಬಾ ನಾನು ನಿನ್ನನ್ನು ಮದುವೆ ಆಗ್ತೀನಿ, ಬಾ ಅಪ್ಪನ ನೋಡೋಣ ಅಂತ ಅವಳು ಕೈ ಎಳಿತಾಳೆ. ಅಷ್ಟೊತ್ತಿಗೆ ಚಂದನಂಗೆ ಸಿಟ್ಟು ಬಂದು ಕೆನ್ನೆಗೊಡ್ದು, ನೀನು ಯಾರೋ ನಮ್ಮ ಅಪ್ಪಂಗೆ ತೋರ್ಸೋಕ್ಕೆ, ನಿನ್ನಿಂದನೇ ಇಷ್ಟೆಲ್ಲ ಆಗಿದ್ದು, ನಿನ್ನಿಂದನೇ ಆಗೋ ಕಾರಣ, ನಾವು ಚೆನ್ನಾಗಿದ್ದು ನಮ್ಮ ಅಪ್ಪನ ಜೊತೆ ನಾನು ಚೆನ್ನಾಗಿದ್ದೆ, ಆದರೆ ನೀನು ಯಾವಾಗ ನಮ್ಮನೆ ಕಾಲಿಟ್ಟಿಯೇನೋ ಇಷ್ಟು ಪರಿಸ್ಥಿತಿ ಕಾರಣ ನೀನೇ ಅಂತ ಸರಿ ಆರ್ಯಂಗೆ ಬೈತಿರ್ತಾಳೆ. ಮತ್ತು ಹರಿ ಅವನಿಗೆ ಸರಿ ಹೊಡೆದು, ಮೇಡಮ್ ನಿಮ್ಮ ಮನೇಲಿ ಇಷ್ಟೆಲ್ಲ ಆಗೋ ಕಾರಣ ಇವನಿಂದಾನೆ, ನಿಮ್ಮ ಅಪ್ಪಂಗೆ ಆಗೋ ಕಾರಣ, ಇವನು ಸುಮ್ಮನೆ ಬಿಡಬೇಕಾ ಮೇಡಮ್ ನೀವೇ ಹೇಳಿ ಅಂದಾಗ ಚಂದನ ಇಲ್ಲ ಇವನನ್ನು ಬರೀ ಹೀಗೆ ಹೊಡೆದ್ರೆ ಆಗಲ್ಲ ಅಂತ ದೊಡ್ಡ ಸೈಜ್ ಕಲ್ಲನ್ನ ತಂದು ಅವ್ನ ಮಂಡೆಗೆ ಹೊಡಿಯೋಕ್ಕೆ ಹೋಗ್ತಾಳೆ. ಅಷ್ಟೊತ್ತಿಗೆ ಹರಿ ಇದ್ದವನು, ಬೇಡ ಮೇಡಮ್ ಹೆಂಗಾರು ಬದುಕಂಡ್ಲಿ, ಹಂಗೆಲ್ಲ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಾನೆ. ಹರಿ ಹೇಗೋ ಚಂದನ ಕರ್ಕೊಂಡೋಗಿ ಕಾರೊಳಗೆ ಕೂರಿಸ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗೇ ಬಿಡ್ತಾನೆ. ಈ ಕಡೆ ಆರ್ಯ ಚಾನ್ಸ್ ಹೋಗಬೇಡ ಅಂತ ಹೇಳ್ತಾನೆ ಇರ್ತಾನೆ. ಅವರಿಬ್ಬರು ಹೋಗೇ ಬಿಡ್ತಾರೆ. ಅಷ್ಟೊತ್ತಿಗೆ ಚಂದನ ಮತ್ತು ಹರಿ ದಿವ್ಯನ ತವ್ರ ಮನೆಗೆ ಬರ್ತಾರೆ. ಆವಾಗ ಅವ್ರ ಅಪ್ಪ ಅಮ್ಮ ಹೇಳ್ತಾರೆ, ನೀನು ಮಾತ್ರ ಒಳಗೆ ಬರಬೇಕು, ಅವ್ನು ಬರಬಾರ್ದು ಅಂತ ಹೇಳ್ತಾರೆ. ಹರಿಗೆ ಬೇಜಾರಾಗುತ್ತೆ. ಆವಾಗ ಚಂದನ ಹೇಳ್ತಾನೆ, ನೀವು ಹೊರಗೆ ನಿಂತ್ಕೊಂಡಿರಿ, ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ. ಚಂದನ ಹೇಳ್ತಾರೆ, ಅವ್ರು ನನಗೆ ಹೆಲ್ಪ್ ಮಾಡೋಕ್ಕೆ ಬರೋದು ಅಂತ. ಅಷ್ಟೊತ್ತಿಗೆ ಹೆಲ್ಪ್ ಮಾಡೋದಿದ್ರು ಅವರು ಗೇಟಿಂದ ಹೊರಗೆ ಇರಬೇಕು, ಯಾವ ಕಾರಣಕ್ಕೂ ಒಳಗೆ ಸೇರಿಸಲ್ಲ. ನಿನ್ನನ್ನು ಸೇರಿಸಿದೆ ಏನಾದ್ರು ಗೊತ್ತಾದರೆ ಬೀಗರು ಬೇಜಾರು ಮಾಡ್ಕೊಳ್ತಾರೆ, ನನ್ನ ಮಗಳಿಗೆ ಪ್ರಾಬ್ಲಮ್ ಆಗುತ್ತೆ, ದಿವ್ಯ ಹೇಳಿದ ಒಂದೇ ಕಾರಣಕ್ಕೆ ನಿನ್ನನ್ನು ಸೇರಿಸ್ಕೊಂಡಿದ್ದೀವಿ, ಇಲ್ಲಾಂದರೆ ಅದನ್ನು ಮಾಡ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಸರಿ ಹಾಗಾದರೆ ನಾನು ಅವ್ರನ್ನ ಕಳಿಸ್ಬರ್ತೀನಿ ಅಂತ ಚಂದನ ಹೊರಗೆ ಬರ್ತಾಳೆ. ಚಂದನ ಹರಿಗೆ ಬಂದು, ನೀವಿಷ್ಟು ಮಾಡಿದ್ದೇ ಸಾಕು, ನಾನು ಹೆಂಗಾರು ಮಾಡಿ ಅಪ್ಪನಿಗೆ ನಿಜ ಹೇಳ್ತೀನಿ, ಅವರು ನಮ್ಮ ಬಗ್ಗೆ ತುಂಬ ತಪ್ಪು ತಿಳ್ಕೊಂಡಿದ್ದಾರೆ, ಈ ಮದುವೆ ವಿಚಾರನೆಲ್ಲ ಅವ್ರಿಗೆ ಹೇಳಿದರೆ ಎಲ್ಲ ಸರಿಯಾಗುತ್ತೆ, ನಾನು ಅಪ್ಪನ ನೋಡಿಕೊಂಡೇ ಬರ್ತೀನಿ, ನೀವು ಇಲ್ಲಿಂದ ಹೋಗಿ ಅಂತೇಳಿ. ಹರಿ ಇದ್ದವನು, ನಾನು ಇಲ್ಲೇ ಹೊರಗಿರ್ತೀನಿ ಅಂತ ಹೇಳ್ತಾರೆ. ಬೇಡ ನೀವಿಲ್ಲಿ ಹೊರಗಿರೋದೆಲ್ಲ ಬೇಡ, ನೀವೀಗ ಹೋಗಿ ಅಂತ ಕೈಯಲ್ಲಿರೋ ಉಂಗುರನ ತೆಗೆದು ಚಂದನ ಹರಿಗೆ ಕೊಡ್ತಾನೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.